ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಬಳ್ಳಾರಿ ಬುಲೆಟ್ ಸೀಕ್ರೆಟ್. ಶೂಟೌಟ್ ಪಾಲಿಟಿಕ್ಸ್ ನಿಂದ ಗಣಿನಾಡು ಬಳ್ಳಾರಿ ಮತ್ತೆ ದೇಶದಾದ್ಯಂತ ಸದ್ದು ಸುದ್ದಿ ಮಾಡ್ತಾ ಇದೆ. ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಗ್ಯಾಂಗ್ ನಡುವೆ ನಡೆದ ಕಗ್ಗತ್ತಲಿನ ಬ್ಯಾನರ್ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎದೆ ಸೀಳಿದ ಬುಲೆಟ್ ಹಾರಿದ್ದು ಯಾರಿಂದ, ಯಾರ ಗನ್ನಿಂದ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಅಷ್ಟಕ್ಕೂ ಬ್ಯಾನರ್ ಗಲಾಟೆ ಹಿಂದಿನ ಅಸಲಿ ಟಾರ್ಗೆಟ್ ಯಾರು? ಜನಾರ್ದನ್ ರೆಡ್ಡಿಯೇ ಆ ಗಲಾಟೆಯ ಟಾರ್ಗೆಟ್ ಆಗಿದ್ರ? ಕಂಪ್ಲೇಂಟ್, ಕೌಂಟರ್ ಕಂಪ್ಲೇಂಟ್, ಆರೋಪ ಪ್ರತ್ಯಾರೋಪಗಳ ನಡುವೆ ದಾರುಣವಾಗಿ ಉಸಿರು ಚೆಲ್ಲಿದ ರಾಜಶೇಖರ್ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋದರ ಡೀಟೇಲ್ಸ್ ಎಲ್ಲಿದೆ? ಸದ್ಯ ಗಣಿನಾಡು ಬಳ್ಳಾರಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಬೆಂಬಲಿಗರ ನಡುವಿನ ಬ್ಯಾನರ್ ಜಗಳದಲ್ಲಿ ಫೈರಿಂಗ್ ನಡೆದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿರೋದು ಬಳ್ಳಾರಿಯಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಮಹಾಸಮರಕ್ಕೆ ನಾಂದಿ ಹಾಡಿದೆ. ಬಳ್ಳಾರಿಯ ಇಬ್ಬರು ಘಟಾನುಘಟಿ ನಾಯಕರು ಒಬ್ಬರ ಮೇಲೊಬ್ಬರು ಆರೋಪಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ. ಇದು ನನ್ನ ಕೊಲೆಗೆ ನಡೆದ ಸಂಚು ಎಂದು ಜನಾರ್ದನ್ ರೆಡ್ಡಿ ನೇರವಾಗಿ ಆರೋಪ ಮಾಡಿದ್ದಾರೆ. ತಮ್ಮ ಅಕ್ರಮ ಗಣಿಗಾರಿಕೆ ವಿಷಯ ಡೈವರ್ಟ್ ಮಾಡಲು ಇಂತಹ ನೀಚ ಕೃತ್ಯಕ್ಕೆ ಜನಾರ್ದನ್ ರೆಡ್ಡಿ ಇಳಿದಿದ್ದಾರೆ ಎಂದು ಏಕವಚನದಲ್ಲೇ ಕೈ ಶಾಸಕ ಭರತ್ ರೆಡ್ಡಿ ಕಿಡಿಕಾರಿದ್ದಾರೆ. ಇದೆಲ್ಲದರ ನಡುವೆ ಯುವಕ ರಾಜಶೇಖರ್ ಸಾವಿಗೆ ಕಾರಣವಾದ ಬುಲೆಟ್ ಫೈರ್ ಮಾಡಿದ್ದು ಯಾರು ಎಂಬ ಪ್ರಶ್ನೆ ಉದ್ಭವಿಸಿದ್ದು, ರಾಜಶೇಖರ್ ಸಾವಿಗೆ ಕಾರಣವಾದ ಗುಂಡು ಯಾರಿಂದ ಹಾರಿಸಲ್ಪಟ್ಟಿದೆ ಎಂಬುದು ಈಗ ಪೊಲೀಸ್ ತನಿಖೆಯ ಪ್ರಮುಖ ವಿಷಯವಾಗಿದೆ. ಕೈ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದು ಯಾರ ಗುಂಡಿಗೆ? ರಾಜಶೇಖರ್ ಎದೆ ಸೀಳಿದ ಬುಲೆಟ್ ಬಿಜೆಪಿಯವರದ್ದ, ಕಾಂಗ್ರೆಸ್ನವರದ್ದ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜೋರು ಗಲಾಟೆ ಶುರುವಾಗ್ತಿದ್ದಂತೆ ಮಾತಿನ ಚಕಮಕಿ ನಡೆದು ಅದು ವಿಕೋಪಕ್ಕೆ ತಿರುಗಿತ್ತು. ಕಲ್ಲು ತೂರಾಟ, ಲಾಠಿ ಪ್ರಹಾರದ ನಡುವೆ ಗುಂಡಿನ ಸದ್ದು ಕೇಳಿ ಬಂದಿತ್ತು. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬಾಡಿಗಾರ್ಡ್ಗಳು ಮೊದಲು ಗುಂಡು ಹಾರಿಸಲು ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ತೀವ್ರವಾಗಿ ಗಾಯಗೊಂಡಿದ್ದ ರಾಜಶೇಖರ್ ವಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಆರಂಭದಲ್ಲಿ ಪೊಲೀಸರ ಫೈರಿಂಗ್ ನಿಂದ ಸಾವು ಸಂಭವಿಸಿದೆ ಎಂಬ ವದಂತಿ ಹಬ್ಬಿತ್ತು. ಆದರೆ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್, ಘಟನಾ ಸ್ಥಳದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬ ಫೈರ್ ಮಾಡಿರುವ ಮಾಹಿತಿ ಇದೆ. ಮೃತನ ದೇಹ ಸೇರಿರುವುದು ಖಾಸಗಿ ರಿವಾಲ್ವರ್ ಗುಂಡು. ಈ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸುತ್ತಿದ್ದೇವೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ವಾಲ್ಮೀಕಿ ವೃತ್ತದಲ್ಲಿ ಅನಾವರಣ ಸಂಬಂಧಪಟ್ಟಂತೆ ಫ್ಲೆಕ್ಸಿ ಹಾಕುವ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು. ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆಂಬಲಿಗರ ನಡುವೆ ಮತ್ತು MLA ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ತುಂಬ ತೀರಿ ಹೋದ್ರು ಮತ್ತು ಅದೆಲ್ಲ ಉದ್ರಿಕ್ತ ಪರಿಸ್ಥಿತಿಗೆ ಕಾರಣವಾಯಿತು. ನಂತರ ನಾವು ಪೊಲೀಸರು ಎಲ್ಲ ಕೂಡ ಸಿಚುವೇಶನ್ ಕಂಟ್ರೋಲ್ ತಗೊಂಡು ಎಲ್ಲರನ್ನ ಡಿಸ್ಕಸ್ ಮಾಡಿ ಎಲ್ಲರನ್ನ ವಾಪಸ್ ಕಳಿಸ್ತಾರೆ. ಇವಾಗ ಮೃತಪಟ್ಟವ್ರದ್ದು PN ಕೂಡ ಆಗಿದೆ. ಅವರ ಅಂತ್ಯಕ್ರಿಯೆಗೆ ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡ್ವಿ. ಅದಕ್ಕೆ ಸಿಚುವೇಶನ್ ಎಲ್ಲ ಪೀಸ್ಫುಲ್ ಆಗಿದೆ. ನಾವು ಎಕ್ಸ್ಟ್ರಾ ಫೋರ್ಸ್ ಕೂಡ ತರ್ಸ್ಕೊಂಡಿದ್ವಿ. ಟೋಟಲ್ 10 KSRP ಮತ್ತು 12 ER ಪಾರ್ಟಿಗಳು ಮತ್ತು ಚಿತ್ರದುರ್ಗ, ಕೊಪ್ಪಳ, ವಿಜಯನಗರದಿಂದ ಕೂಡ ಎಕ್ಸ್ಟ್ರಾ ಫೋರ್ಸ್ ಮತ್ತು ಆಫೀಸರ್ಸ್ ಕರ್ಕೊಂಡು ಎಲ್ಲ ಪಕಡ್ಬಂದಿ ಬಂದೋಬಸ್ತ್ ಮಾಡ್ತೀವಿ. ಬ್ಯಾನರ್ ವಿಚಾರವಾಗಿ ಗಲಾಟೆ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ.
ಜೊತೆಗೆ ಶಾಸಕ ಭರತ್ ರೆಡ್ಡಿ ಆಪ್ತನ ಬಾಡಿಗಾರ್ಡ್ಗಳು ಕೂಡ ಗುಂಡಿನ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದು, ಪ್ರಕರಣದ ಸಂಬಂಧ ಖಾಸಗಿ ಗನ್ಮ್ಯಾನ್ಗಳ 3 ಗನ್ ಸೀಸ್ ಮಾಡಿದ್ದಾರೆ. ಅವುಗಳನ್ನ ಪರಿಶೀಲನೆಗಾಗಿ FSLಗೆ ಕಳುಹಿಸಲಾಗಿದೆ. ಜನಾರ್ದನ್ ರೆಡ್ಡಿಗೆ ನೀಡಿದ್ದ ಗನ್ಮ್ಯಾನ್ಗಳ ಗನ್ ಸಹ ಪರಿಶೀಲನೆ ನಡೆಸಲಾಗಿದ್ದು, ರೆಡ್ಡಿ ಗನ್ಮ್ಯಾನ್ಗಳಿಂದ ಗನ್ನಿಂದ ಬುಲೆಟ್ ಬಳಕೆ ಆಗಿರುವುದು ಪತ್ತೆಯಾಗಿದೆ ಎಂದು ಪೊಲೀಸ್ ಉನ್ನತ ಮೂಲಗಳು ಹೇಳುತ್ತಿವೆ. ಇಡೀ ಪ್ರಕರಣದ ಬಗ್ಗೆ ಗೃಹ ಸಚಿವರು ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಇನ್ನು ಬ್ಯಾನರ್ ಗಲಾಟೆಯಲ್ಲಿ ಗಾಯಗೊಂಡಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿಯನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು, ಈಗ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿದೆ. ಇತ್ತ ಜನಾರ್ದನ್ ರೆಡ್ಡಿ ಅವರು ಕೊಲೆ ಸಂಚಿನ ಪ್ರತಿದೂರು ನೀಡಿದ್ದು, ಶಾಸಕ ನಾರಾ ಭರತ್ ರೆಡ್ಡಿ, ಶಾಸಕ ನಾರಾ ಭರತ್, ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ನಾರಾ ಪ್ರತಾಪ್ ರೆಡ್ಡಿ ಹಾಗೂ ನಾರಾ ಸೂರ್ಯನಾರಾಯಣ್ ರೆಡ್ಡಿ ಸೇರಿದಂತೆ 42 ಜನರ ವಿರುದ್ಧ FIR ದಾಖಲಾಗಿದೆ. ಇನ್ನು ಬಳ್ಳಾರಿ ಗಲಾಟೆ ವಿಚಾರವಾಗಿ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಘಟನೆ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ವಾ? ಬಿಜೆಪಿ ಅವರ ಗನ್ನ ಅಥವಾ ಕಾಂಗ್ರೆಸ್ ಅವರ ಗನ್ನಿಂದ ಬಂದಿದೆಯಾ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ತನಿಖೆ ಮಾಡಲು ಹೇಳಿದ್ದೇನೆ ಎಂದಿದ್ದಾರೆ. ಅದನ್ನ ಎಂಕ್ವೈರಿ ಮಾಡಕ್ ಹೇಳಿದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳೋದು ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವ್ರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ವಿ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ. ಏರಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಬಂದಿದೆ. ಮನುಷ್ಯನಿಗೆ ತಗಲಿದೆ. ಅವನು ಯಾರೋ ಒಬ್ಬ ಸತೀಶ್ ರೆಡ್ಡಿ ಅಲ್ಲ, ರಾಜಶೇಖರ್ ರೆಡ್ಡಿ ಸತ್ತೋಗಿದ್ದಾರೆ. ಅದಕ್ಕೆ ಅದು ಯಾವ ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ತನಿಖೆ ಮಾಡಿ ಹೇಳಿ ಎಂದು ರಿಪೋರ್ಟ್ ಕೊಡಿ. ಬಳ್ಳಾರಿ ಘರ್ಷಣೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ವಾಲ್ಮೀಕಿ ಬ್ಯಾನರ್ ಹಾಕಿದ ವಿಚಾರವಾಗಿ ಗಲಾಟೆಯಾಗಿದೆ. ಮನೆಯ ರಸ್ತೆಯಲ್ಲಿ ಬ್ಯಾನರ್ ಹಾಕಲು ಜನಾರ್ದನ್ ರೆಡ್ಡಿ ವಿರೋಧಿಸಿದ್ದಾರೆ ಎನ್ನಲಾಗಿದೆ. ಈ ವಿಚಾರಕ್ಕೆ ಗಲಾಟೆ ನಡೆದು ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತ ಮೃತಪಟ್ಟಿದ್ದಾನೆ. ಈ ವೇಳೆ ಯಾರು ಫೈರ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಮಗ್ರ ತನಿಖೆಗೆ ಸೂಚನೆ ನೀಡಿದ್ದೇನೆ. ಈ ಬಗ್ಗೆ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಮುನ್ನೆಚ್ಚರಿಕೆಯಾಗಿ ದಾವಣಗೆರೆ ಐಜಿ ಘಟನಾ ಸ್ಥಳಕ್ಕೆ ಹೋಗಿದ್ದು, ಖಾಸಗಿ ಗನ್ಮ್ಯಾನ್ಗಳ ರಿವಾಲ್ವರ್ಗಳನ್ನ ಸೀಸ್ ಮಾಡಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆಯೂ ತನಿಖೆ ಆಗಬೇಕು. ಗಲಾಟೆ ಮಾಡಿದ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ ಸೇರಿ 11 ಜನರ ವಿರುದ್ಧ FIR ಆಗಿದೆ ಎಂದು ಅವರು ತಿಳಿಸಿದ್ದಾರೆ. ಫೈರ್ ಆರ್ಮ್ ಇಂದ ಅಂದ್ರೆ ರಿವಾಲ್ವರ್ ಆಗಲಿ ಅಥವಾ ಗನ್ ಆಗಲಿ, ಅಲ್ಲಿಂದ ಫೈರ್ ಯಾವುದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಟೈಮಿಗೆ ಏನು ಫೈರ್ ಆಗಿದ್ದರೆ ಒಂದು ವೇಳೆ ಇಂಥ ರಿವಾಲ್ವರಿಂದ ಫೈರ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಇದ್ದಾರೆ FSLನಲ್ಲಿ, ಅವರು ವೆರಿಫೈ ಮಾಡ್ತಾರೆ. ಮತ್ತು ಅವಾಗ ಗೊತ್ತಾಗುತ್ತೆ ಯಾವ ರಿವಾಲ್ವರ್ ಅಂದರೆ ಯಾರ ಹತ್ರ ಇತ್ತದು, ಲೈಸೆನ್ಸ್ ಯಾರ್ದು, ಪ್ರೈವೇಟ್ನವ್ರದ ಅಥವಾ ಇನ್ಯಾರ್ದು, ಅಥವಾ ನಾವು ಸರ್ಕಾರಿ ಗನ್ಮ್ಯಾನ್ಗಳನ್ನು ಕೊಟ್ಟಿರ್ತೇವೆ, ಆ ಗನ್ಗಳಿಂದ ಏನಾದರೂ ಆಗಿದೆಯಾ ಅಂತ ಎಲ್ಲ ವೆರಿಫೈ ಮಾಡ್ತಾರೆ. ಅದು ಒಂದು ಪಾರ್ಟು. ಎರಡನೇ ಪಾರ್ಟು, ಈಗ ಅವರೇನು ಅಕ್ಯೂಸ್ ಮಾಡ್ತಾ ಇದ್ದಾರೆ, ಇವರಿಗೆ ಈ ಥರ ಎಲ್ಲ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ಸನ್ನು ತಗೊಂಡು ಈಗಾಗಲೇ FIRಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. 100 ಜನದ ಮೇಲೆ ಹೆಸರುಗಳು ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರು. ಸೊ ಅದನ್ನೆಲ್ಲವನ್ನು ಕೂಡ ಈಗ FIRನಲ್ಲಿ ತಗೊಂಡು ಒಬ್ಬೊಬ್ಬರನ್ನೇ ವೆರಿಫೈ ಮಾಡ್ತಾರೆ. ಅದು ತನಿಖೆ ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ. ನನ್ನ ಮೇಲೆ 8 ರೌಂಡ್ ಫೈರಿಂಗ್ ಆಗಿದೆ. ನನ್ನನ್ನು ಫಿನಿಶ್ ಮಾಡೋಕೆ ಫೈರಿಂಗ್ ಮಾಡಿದ್ದಾರೆ.
ಇದು ನನ್ನ ಹತ್ಯೆ ಸಂಚು ಎಂದ ಜನಾರ್ದನ್ ರೆಡ್ಡಿ. ನನ್ನ ಮೇಲೆ 8 ರೌಂಡ್ ಫೈರಿಂಗ್ ಆಗಿದೆ. ಬಳ್ಳಾರಿ ನಗರದ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ನಾರಾ ಭರತ್ ರೆಡ್ಡಿಯ ತಂದೆ ಸೂರ್ಯನಾರಾಯಣ ರೆಡ್ಡಿ ಈ ದಾಳಿ ಮಾಡಿಸಿದ್ದಾರೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯಿಂದ ನನ್ನ ಹತ್ಯೆಗೆ ಸಂಚು ರೂಪಿಸಲಾಗಿದೆ. ನನ್ನನ್ನ ಫಿನಿಶ್ ಮಾಡಲೆಂದೇ ಈ ದಾಳಿ ನಡೆಸಿದ್ದಾರೆ ಎಂದು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ನೇರವಾಗಿ ಆರೋಪಿಸಿದ್ದಾರೆ. ಗಾಂಜಾ ಪೆಡ್ಲರ್ ದೌಲ್ ಎಂಬಾತನ ಜೊತೆಗೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಇರೋ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮೃತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ನ್ಯಾಯ ಸಿಗಬೇಕಾದರೆ ತಪ್ಪಿತಸ್ಥರಾದ ಸತೀಶ್ ರೆಡ್ಡಿ ಮತ್ತು ಅವರ ಅಂಗರಕ್ಷಕರನ್ನ ತಕ್ಷಣ ಬಂಧಿಸಬೇಕು ಎಂದು ಜನಾರ್ದನ್ ರೆಡ್ಡಿ ಆಗ್ರಹಿಸಿದ್ದಾರೆ. ನನ್ನ ಮೇಲೆ ದಾಳಿ ಮಾಡುವಂತ ಒಂದು ಸಂದರ್ಭದಲ್ಲಿ ಇವಾಗ ನಮ್ಮ ಹುಡುಗರು ಕಂಪ್ಲೀಟ್ ನಾನು ಎಲ್ಲಿ ನಿಂತಿದ್ದೆ ಅಲ್ಲೆಲ್ಲ ಕೂಡ ಹುಡುಕ್ತಾ ಇದ್ರು. ಗಾರ್ಡನ್ ಅಲ್ಲೆಲ್ಲ ಕೂಡ ಬಿದ್ದಿರುವಂತದ್ದು. ಇನ್ನೊಂದು ಬುಲೆಟ್, 2 ಬುಲೆಟ್ಗಳು ಇವಾಗ ಸಿಕ್ಕಿರುವಂತದ್ದು. ನಮ್ಮವರು ವಿಡಿಯೋಗಳು ಮಾಡಿರೋ ಪ್ರಕಾರ ಸುಮಾರು 8 ರೌಂಡ್ ಮನೆ ಮೇಲೆ ನಾನು ಇದ್ದಿದ್ದ ಕಡೆ ಟೋಟಲ್ 8 ರೌಂಡ್ ನನ್ನ ಮೇಲೇನೆ ಅವ್ರು ಫೈರ್ ಮಾಡಿದ್ದು. ಮತ್ತೆ ಗಾಳಿಯಲ್ಲಿ ಫೈರ್ ಮಾಡಿರೋದೆಲ್ಲ ಕೂಡ ಬೇರೆ ಅಂತ ಹೇಳ್ತಾ ಇದ್ದಾರೆ. ಆ ಗಲಾಟೆಯಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ, ಅದ್ರ ಬಗ್ಗೆ ನಾನು ಗಮನ ಕೊಡಲಿಲ್ಲ. ಇವಾಗ ಇನ್ನೊಂದು ಬುಲೆಟ್ ಸಿಕ್ಕಿದೆ, ಹುಡುಕ್ತಾ ಇದ್ದಾರೆ. ಇನ್ನು ಸುಮಾರು ವಿಡಿಯೋದಲ್ಲಿ 8 ಬಾರಿ ಅವರು ಫೈರ್ ಮಾಡಿರೋದು ವಿಡಿಯೋಗಳು ಸಿಕ್ಕಿದೆ. ಅವರೇ ಶೂಟ್ ಮಾಡಿದ್ದಾರೆ. ಈ ವಿಡಿಯೋ ಇಲ್ಲ ಹಾಕಿಲ್ಲ ನೀವು. ಟೋಟಲ್ ಎಂಟೈರ್ ಗಾಂಜಾ ಪೆಡ್ಲರ್ ನಂಬರ್ 1 ಇವನ ಮೇಲೆ 50 kg ಅಂತ ಹೇಳಿ. ಇನ್ನೋ ಘಟನೆ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ ಶ್ರೀರಾಮುಲು, ಬಳ್ಳಾರಿಯಲ್ಲಿ ಯುಪಿ ಬಿಹಾರದಿಂದ ಬಂದ ಗನ್ಮ್ಯಾನ್ಗಳಿಂದ ಫೈರಿಂಗ್ ನಡೆದಿದೆ. ಮೇಲ್ನೋಟಕ್ಕೆ ಇದು 0.76 mm ಬುಲೆಟ್ ನಿಂದ ಫೈರ್ ಆಗಿದೆ. ಗಲಾಟೆ ಸಂದರ್ಭದಲ್ಲಿ ಭರತ್ ರೆಡ್ಡಿ ಆಟೋಗಳಲ್ಲಿ ಪೆಟ್ರೋಲ್ ಬಾಂಬ್ ತಂದಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಯಾರ ಬುಲೆಟ್ ನಿಂದ ಸಾವು ಆಗಿದೆ ಅನ್ನೋದು ಸ್ಪಷ್ಟಪಡಿಸಿ ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ರಮ ತೆಗೆದುಕೊಳ್ಳಲಿ, ಯಾರೇ ತಪ್ಪು ಮಾಡಿದರೂ ಕೂಡ ಕ್ರಮ ಆಗಲಿ ಎಂದರು. ಬಹುಶಃ ಬಿಹಾರ ಮಾಡಕ್ಕೆ ಹೊರಟಿರೋದು ಕಾಂಗ್ರೆಸ್ಸಿನ ನಾಯಕರು, ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರುವಂಥದ್ದು ನಾವಂತೂ ಯಾರೂ ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಇವತ್ತು ಬಿಹಾರನ ಮಾಡಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನು ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರೆ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರೆ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವರು ಜೀವ ಹೋಗಿದ್ದಾರೆ ಅವ್ರಿಗೆ ಜೀವ ಹೋದಂಥವ್ರನ್ನ ಅವ್ರಿಗೇನನ್ನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದ್ರಿಗಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸೋದು ಆಗುತ್ತೆ. ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇರೋಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋಂಥ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಬಳ್ಳಾರಿ ರೆಡ್ಡಿಗಳ ರಾದ್ದಾಂತ, ರಕ್ತ ರಾಜಕೀಯ, ಜಿದ್ದಿನ ಅಗ್ನಿ ಜ್ವಾಲೆಯಲ್ಲಿ ಹಾರಿದ ಗುಂಡು ಯಾರದ್ದು, ಯುವಕನ ಎದೆ ಸೀಳಿದ ಬುಲೆಟ್ ಯಾರ ಗನ್ನದ್ದು ಅನ್ನೋ ತನಿಖೆ ಏನೋ ನಡೀತಾ ಇದೆ. ಆದ್ರೆ ಘೋರ ಘಟನೆ ನಡೆದು 1 ಪ್ರಾಣ ಹೋಗಿ 3 ದಿನಗಳಾದ್ರೂ ಒಂದೇ ಒಂದು ನರಪಿಳ್ಳಿಯನ್ನು ಪೊಲೀಸರು ಬಂಧಿಸಿಲ್ಲ ಅನ್ನೋದು ನಿಜಕ್ಕೂ ನಾಚಿಕೆಗೇಡಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಲ್ಲ. ರಾಜಕೀಯದವರಿಗೆ ಬೇರೆ ಕಾನೂನು, ಜನಸಾಮಾನ್ಯರಿಗೆ ಬೇರೆ ಕಾನೂನು ಅನ್ನುವಂತಾಗಿದೆ. ಇದೆಲ್ಲದರ ನಡುವೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಇಡೀ ಘಟನೆಯ ಸೂತ್ರಧಾರ ಅನ್ನೋ ಆರೋಪದೊಂದಿಗೆ ಮುನ್ನೆಲೆಗೆ ಬಂದಿದ್ದಾರೆ. ಅಷ್ಟಕ್ಕೂ ರೆಡ್ಡಿ ರಾಧಾಂತಕ್ಕೂ ಈ ಸತೀಶ್ ರೆಡ್ಡಿಗೂ ಏನ್ ಸಂಬಂಧ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜಶೇಖರ್ ಎದೆ ಹೊಕ್ಕಿರೋದು ರೆಡ್ಡಿ ಗನ್ಮ್ಯಾನ್ ಬುಲೆಟ್ ಅಲ್ಲ, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳಿಂದ ಹಾರಿರೋ ಬುಲೆಟ್ ಅನ್ನೋ ಅನುಮಾನ.
ಬುಲೆಟ್ ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ಹೇಗೆ ಗುರುತಿಸ್ತಾರೆ? ಪೊಲೀಸ್ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಮೃತ ರಾಜಶೇಖರ್ ರೆಡ್ಡಿ ದೇಹ ಹೊಕ್ಕಿದ್ದು 12mm ಬುಲೆಟ್. ಈ ರೀತಿಯ ಗನ್ ಪೊಲೀಸ್ ಇಲಾಖೆಯವರು ಬಳಸುವುದಿಲ್ಲ. ಪೊಲೀಸರ ಬುಲೆಟ್ ಅಲ್ಲ ಅಂತ ಈಗಾಗಲೇ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಜನಾರ್ದನ್ ರೆಡ್ಡಿ ಅವರ ಭದ್ರತೆಗಾಗಿ ನೀಡಲಾಗಿರುವ ಗನ್ಮ್ಯಾನ್ಗಳ ಬಂದೂಕುಗಳಿಗೆ ಸಂಬಂಧಿಸಿದ್ದು ಅಲ್ಲ ಎಂದು ತಿಳಿದು ಬಂದಿದೆ. ತಮ್ಮ ಗನ್ಮ್ಯಾನ್ ನಿಂದ ಹಾರಿರೋ ಬುಲೆಟ್ಗಳನ್ನ ಜನಾರ್ದನ್ ರೆಡ್ಡಿ ಮಾಧ್ಯಮದ ಮುಂದೆ ಪ್ರದರ್ಶಿಸಿ ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ. ಹೀಗಾಗಿ 12mm ಸಿಂಗಲ್ ಬೋರ್ ಬುಲೆಟ್ ಗನ್ ಯಾರದ್ದು? ಇದು ಸ್ಥಳದಲ್ಲೇ ಇದ್ದ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಸಿಬ್ಬಂದಿಯ ಗನ್ನಿಂದ ಸಿಡಿದ ಬುಲೆಟ್. ಖಾಸಗಿ ಗನ್ಮ್ಯಾನ್ಗಳನ್ನ ಅಲ್ಲಿ ಯಾಕೆ ಬಳಸಿದ್ದಾರೆ ಅನ್ನೋ ಬಗ್ಗೆ ಬಳ್ಳಾರಿ ಪೊಲೀಸ್ ಉಪಾಧೀಕ್ಷರಾದ ಕೆಪಿ ರವಿಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. ಸುಮಾರು 20ಕ್ಕೂ ಹೆಚ್ಚು ಮೊಬೈಲ್ ವಿಡಿಯೋಗಳನ್ನ ಸಂಗ್ರಹಿಸಿರೋ ಪೊಲೀಸರು ವಿಡಿಯೋದಲ್ಲಿರೋ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಯಾರು ಗನ್ ಬಳಕೆ ಮಾಡಿದ್ದಾರೆ, ಆ ಗನ್ ಯಾರಿಗೆ ಸೇರಿದ್ದು, ಯಾಕಾಗಿ ಅಲ್ಲಿ ತರಲಾಗಿತ್ತು, ಯಾವ ಗನ್ನಿಂದ ಫೈರ್ ಆಗಿದೆ, ಅಥವಾ ಗುಂಪಿನಲ್ಲಿ ಅಕ್ರಮ ಗನ್ ಬಳಕೆಯಾಗಿರುವ ಸಾಧ್ಯತೆ ಇದೆಯಾ ಅನ್ನೋ ಆಂಗಲ್ನಲ್ಲಿ ತನಿಖೆ ಕೈಗೊಂಡಿದ್ದಾರೆ ಪೊಲೀಸರು. ಮೃತ ರಾಜಶೇಖರ್ ದೇಹದಲ್ಲಿ ಪತ್ತೆಯಾದ ಗುಂಡುಗಳನ್ನ ಬೆಂಗಳೂರಿನ ಮಡಿವಾಳದ FSL ಕೇಂದ್ರಕ್ಕೆ ರವಾನಿಸಿದ್ದಾರೆ. ಗನ್ಮ್ಯಾನ್ಗಳ ಜೊತೆಗೆ ಗುಂಡು ಹಾರಿಸಿದ ವೇಳೆ ಸ್ಥಳದಲ್ಲಿ ಬಿದ್ದಿರುವ ಕ್ಯಾಪ್ಗಳನ್ನ ಜಪ್ತಿ ಮಾಡಿ FSLಗೆ ಕಳುಹಿಸಿದ್ದಾರೆ. ಗುಂಡು ಹಾರಿದ ಗನ್ ಮಾರ್ಕ್ ಮತ್ತು ರಾಜಶೇಖರ್ ದೇಹದಲ್ಲಿ ಸಿಕ್ಕ ಗುಂಡಿನ ಮಾರ್ಕ್ ಪರಿಶೀಲಿಸಿ 2 ಮಾರ್ಕ್ ಮ್ಯಾಚ್ ಆದ್ರೆ ಗುಂಡು ಹಾರಿದ ಗನ್ ಮೂಲ ಪತ್ತೆಯಾಗುತ್ತೆ. ಸತೀಶ್ ರೆಡ್ಡಿ ಬಾಡಿಗಾರ್ಡ್, ಜನಾರ್ದನ್ ರೆಡ್ಡಿ ಬಾಡಿಗಾರ್ಡ್ಗಳ ಎಲ್ಲಾ ಗನ್ ಸೀಸ್ ಮಾಡಿರೋ ಪೊಲೀಸರೇನೋ ತನಿಖೆ ಮಾಡ್ತಿದ್ದಾರೆ. ಆದ್ರೆ ಸಣ್ಣ ಗಲಾಟೆ ವೇಳೆ ಫೈರಿಂಗ್ ಮಾಡೋಕೆ ಗನ್ಮ್ಯಾನ್ಗಳಿಗೆ ಅಪ್ಪಣೆ ಕೊಟ್ಟಿದ್ಯಾರು? ಗನ್ ಇದೆ, ಲೈಸೆನ್ಸ್ ಇದೆ ಅಂತ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಬಹುದಾ? ಎಲ್ಲಿ ಬೇಕೆಂದರಲ್ಲಿ ಫೈರ್ ಮಾಡೋಕೆ ಅನುಮತಿ ಇರುತ್ತಾ ಅನ್ನೋ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಖಾಸಗಿ ಅವರಿಗೆ ಗನ್ ಲೈಸೆನ್ಸ್ ಬೇರೆ ರೀತಿಯದ್ದಾಗಿರುತ್ತೆ, ಗನ್ಮ್ಯಾನ್ಗಳಿಗೆ ಕೊಡೋ ಲೈಸೆನ್ಸೇ ಬೇರೆ ರೀತಿಯದ್ದಾಗಿರುತ್ತೆ. ಈ ಗನ್ ಲೈಸೆನ್ಸ್ ಪಡೆಯಲು ಇರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಧಾರದ ಮೇಲೆಯೇ ಪೊಲೀಸರು ಬುಲೆಟ್ ಸೀಕ್ರೆಟ್ ಪತ್ತೆ ಹಚ್ಚುತ್ತಿದ್ದಾರೆ. ಗಲಭೆ ಸೂತ್ರಧಾರ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿನ. ಅಷ್ಟಕ್ಕೂ ಸತೀಶ್ ರೆಡ್ಡಿ ಯಾರು, ಏನಿವರ ಹಿನ್ನೆಲೆ? ಬಳ್ಳಾರಿ ಬಡದಾಟದಲ್ಲಿ ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಬಿಟ್ಟು ಕೇಳಿ ಬರುತ್ತಿರೋ ಮತ್ತೊಂದು ಹೆಸರೇ ಸತೀಶ್ ರೆಡ್ಡಿ. ಈ ಸತೀಶ್ ರೆಡ್ಡಿ ಯಾರು ಅಂತ ಹುಡುಕ್ತಾ ಹೋದಾಗ ಅಚ್ಚರಿ ಮಾಹಿತಿ ಹೊರಬಿದ್ದಿದೆ. ಸತೀಶ್ ರೆಡ್ಡಿ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ಬಳ್ಳಾರಿ. ಸತೀಶ್ ರೆಡ್ಡಿ ಎಂಟ್ರಿ ಕೊಟ್ರೆ ಹಿಂದೆ ಮುಂದೆ 10 ಕಾರುಗಳಿರುತ್ತೆ. ಥೇಟು ತೆಲುಗಿನ ಬಾಲಯ್ಯ ಸಿನಿಮಾದಂತೆಯೇ ಸತೀಶ್ ಎಂಟ್ರಿಯ ಬಿಲ್ಡಪ್ ಇರುತ್ತೆ. ರೆಡ್ಡಿ ಶ್ರೀರಾಮುಲು ಜೋಡಿಗೆ ಟಕ್ಕರ್ ಕೊಡುವಂತ ಜೋಡಿ ಅಂದ್ರೆ ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅನ್ನೋದು ಲೋಕಲ್ ಲೈಟ್ ಸ್ಟಾಕ್ ಆಗಿದೆ. ಭರತ್ ರೆಡ್ಡಿ ತಲೆ ಆದ್ರೆ ಸತೀಶ್ ರೆಡ್ಡಿ ಬ್ರೈನ್ ಅನ್ನುವಷ್ಟರ ಮಟ್ಟಿಗೆ ಇಬ್ಬರು ಆತ್ಮೀಯ ಸ್ನೇಹಿತರು ಎನ್ನಲಾಗಿದೆ. ಸೂರ್ಯನಾರಾಯಣ ರೆಡ್ಡಿ ಪುತ್ರ ಭರತ್ ರೆಡ್ಡಿ. ಇವರ ಕುಟುಂಬ ಗ್ರಾನೈಟ್ ಬಿಸಿನೆಸ್ ನಲ್ಲಿ ಹೆಮ್ಮರವಾಗಿ ಬೆಳೆಯೋಕೆ ದೇವಿ ರೆಡ್ಡಿ ಕುಟುಂಬವೇ ಕಾರಣ. ಇದೇ ದೇವಿ ರೆಡ್ಡಿ ಕುಟುಂಬದ ಕುಡಿಯೇ ಸತೀಶ್ ರೆಡ್ಡಿ. ಹೆಚ್ಚಾಗಿ ಎಲ್ಲಿ ಕಾಣಿಸಿಕೊಳ್ಳದ ಸತೀಶ್ ರೆಡ್ಡಿಯನ್ನ ಬಿಟ್ಟು ಭರತ್ ರೆಡ್ಡಿ ಯಾವುದೇ ತೀರ್ಮಾನ, ಯಾವುದೇ ಕೆಲಸ ಮಾಡಲ್ಲ ಎನ್ನುವಷ್ಟರ ಮಟ್ಟಿಗೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇದೆ. ಇಬ್ಬರದು 2 ದೇಹ 1 ಆತ್ಮ ಎನ್ನುವಂತಹ ಬಾಂಡಿಂಗ್ ಇದೆಯಂತೆ. ಜನಾರ್ದನ್ ರೆಡ್ಡಿ ಆಪ್ತ ಅಲಿ ಖಾನ್ ಹಾಗೂ ಸತೀಶ್ ರೆಡ್ಡಿಗೆ ಕೆಲವು ದಿನಗಳ ಹಿಂದೆ ಫೋನ್ನಲ್ಲಿ ಜೋರು ಗಲಾಟೆ ಆಗಿತ್ತಂತೆ. ತಾಕತ್ತಿದ್ರೆ ಬಳ್ಳಾರಿಗೆ ಬಾ ಅಂತ ಸತೀಶ್ ರೆಡ್ಡಿಗೆ ಅಲಿ ಖಾನ್ ಸವಾಲು ಹಾಕಿದ್ರಂತೆ. ಇದೇ ಜಗಳ ಈಗ ದೊಡ್ಡ ಗಲಾಟೆ ಆಗ್ತಿದೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿಯಾಗಿದೆ. ಹೀಗಾಗಿಯೇ ಘಟನೆ ನಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಸತೀಶ್ ರೆಡ್ಡಿಯನ್ನ ಭದ್ರತೆಯೊಂದಿಗೆ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಅನ್ನೋದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಆರೋಪವಾಗಿದೆ.
ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳಿಂದ ಗುಂಡು ಹಾರಿದೆ ಅನ್ನೋದು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ನೇರ ಆರೋಪವಾಗಿದೆ. ಶಾಸಕ, ಜನಪ್ರತಿನಿಧಿ, ಸರ್ಕಾರಿ ಅಧಿಕಾರಿ ಯಾರೂ ಅಲ್ಲದ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಇಟ್ಟುಕೊಂಡಿರೋದ್ಯಾಕೆ? ಘಟನೆ ವೇಳೆ ಸತೀಶ್ ರೆಡ್ಡಿಗೆ ಪೊಲೀಸರು ಅಷ್ಟೊಂದು ಭದ್ರತೆ ಕೊಟ್ಟಿದ್ಯಾಕೆ? ನೇರವಾಗಿ ಘಟನೆಯ ಸೂತ್ರಧಾರಿ ಸತೀಶ್ ರೆಡ್ಡಿ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತಿದ್ದರೂ ಅರೆಸ್ಟ್ ಯಾಕೆ ಮಾಡಿಲ್ಲ ಅನ್ನೋದು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಪ್ರಶ್ನೆಯಾಗಿದೆ. ಸದ್ಯ ಬಳ್ಳಾರಿ ಪರಿಸ್ಥಿತಿ ಶಾಂತವಾಗಿದೆ. ಮೃತ ಯುವಕ ರಾಜಶೇಖರ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಕಂಪ್ಲೇಂಟ್, ಕೌಂಟರ್ ಕಂಪ್ಲೇಂಟ್ ಪಡೆದು ಎಫ್ಐಆರ್ ದಾಖಲಿಸಿರೋ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬುಲೆಟ್ ಯಾರ ಗನ್ನದ್ದು ಅನ್ನೋ ಸೀಕ್ರೆಟ್ ಅನ್ನು ಹುಡುಕಿ ಹೊರಟಿರೋ ಪೊಲೀಸರಿಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆಯಾ? ಯಾರ್ಯಾರ ತಲೆದಂಡವಾಗಲಿದೆ, ಯಾರ್ಯಾರ ಅರೆಸ್ಟ್ ಆಗಲಿದೆ ಅನ್ನೋದಕ್ಕೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ. ಒಟ್ಟಿನಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ನೀನಾ ನಾನಾ ಬ್ಯಾಟಲ್ನಲ್ಲಿ ಗುಂಡಿಗೆ ಬಲಿಯಾಗಿರೋ ರಾಜಶೇಖರ್ ರೆಡ್ಡಿ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಬಳ್ಳಾರಿ ಜನಕ್ಕೆ ನೆಮ್ಮದಿ ಸಿಗಲಿ ಅನ್ನೋದೇ ಎಲ್ಲರ ಆಶಯವಾಗಿದೆ. ಎರಡ್ 2026ನೇ ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ಹೆಣ ಬೀಳೋ ಮೂಲಕ ಬಳ್ಳಾರಿಯ ರಕ್ತ ಚರಿತ್ರೆಯ ಪುಟದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ. ಈ ರೆಡ್ಡಿಗಳ ರಾಧಾಂತ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ? ಅನ್ಯಾಯವಾಗಿ ಪ್ರಾಣ ಬಿಟ್ಟಿರೋ ರಾಜಶೇಖರ್ ಸಾವಿಗೆ ನ್ಯಾಯ ಸಿಗುತ್ತಾ? ನಿಜವಾದ ಕಿಡಿಗೇಡಿಗಳು ಅರೆಸ್ಟ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.